ಕಿಚ್ಚ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾದ ನಶೆನೇ ಇನ್ನೂ ಇಲ್ದಿಲ್ಲ, ಈಗಾಗಲೇ ಶುರು ಮಾಡ್ಕೊಬಿಟ್ಟಿದೆಯಲ್ಲ ಗುರು. BRB ಅಪ್ಡೇಟ್ಸ್ನ ಹೇಳ್ತಾ ಇದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀಬಹುದು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ. ಸೊ ಈ ವಿಷಯ ಏನಪ್ಪ ಅಂದರೆ, ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ಸ್ ಕೊಟ್ಟಿದ್ದಕ್ಕೆ, ಅದ್ರ ಜೊತೆಗೆ ಎಲ್ಲ ಇಂಡಸ್ಟ್ರಿ ಅಪ್ಡೇಟ್ಸ್ ಕೊಟ್ಟಿದ್ದಕ್ಕೆ. ಸೊ ಇನ್ನು ಮುಂದೆ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ಸ್ ಬರದೇ ಇರ್ಬೋದು, ಯಾಕಂದರೆ ಈಗಾಗಲೇ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗೋಗಿದೆ, ಎಲ್ಲರೂ ನೋಡಿರ್ತೀರ ಅನ್ಕೊಂಡಿರ್ತೀನಿ. ಇನ್ ಕೇಸ್ ಏನಾದರೂ ನೀವಿನ್ನೂ ನೋಡಿಲ್ಲ ಅಂದರೆ ಜಸ್ಟ್ ಬ್ಲೈಂಡಾಗಿ ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಬಂಡಿ. ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇನ್ 2024 ಅಂತಲೇ ಹೇಳ್ಬೋದು. ಸೊ ಇನ್ನು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, BRB ಅಪ್ಡೇಟ್ಸು ಇವತ್ತಿನಿಂದ ಶುರು ಮಾಡ್ತಾ ಇದ್ದೀವಿ ಆ್ಯಂಡ್ ಕಂಪ್ಲೀಟಾಗಿ ಒಂದೊಂದೇ ಖಂಡಿತ ಹೋಗ್ತಾ ಇರುತ್ತೆ ರಿಲೀಸ್ ಆಗೋ ತನಕನೂ. ಸೊ ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ವಿಡಿಯೋ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು 10,000 ಜನ ನೋಡಬೇಕು. ಅಷ್ಟು ಜನ ನೋಡಬೇಕು ಅಂದರೆ ಅದು ನಿಮ್ಮ ಕೈಯಲ್ಲೇ ಆಗುತ್ತೆ. ಜಸ್ಟ್ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಜಾಸ್ತಿ ಪಿಟಿಲ್ ಕುಯ್ಯೋದು ಬೇಡ, ಮ್ಯಾಟ್ರಿಗೆ ಬರ್ತೀನಿ. ಸೊ ಇನ್ನು ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಶೂಟಿಂಗ್ ಶುರು ಆಗಿದೆಯಾ ಅನ್ನೋದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಇದೆ. ಸೊ ಇನ್ನೂ ಸಹ ಶೂಟಿಂಗ್ ಅನ್ನೋದು ಶುರು ಆಗಿಲ್ಲ, ಬಟ್ ಟೆಸ್ಟ್ ಶೂಟ್ಸ್ ಅನ್ನೋದು ನಡೀತಾ ಇದೆ. ಆ್ಯಂಡ್ ಈಗಾಗಲೇ ನಮ್ಮ ಅನೂಪ್ ಭಂಡಾರಿ ಸರ್ ಅವರು ಬಂದ್ಬಿಟ್ಟು January 1ನೇ ತಾರೀಕು ಒಂದು ಕ್ಲಿಪ್ನ ಹಾಕಿದರು. ಎಷ್ಟು ಜನ ಅದನ್ನು ಗಮನಿಸಿದ್ರು ಇಲ್ವೋ ನನಗಂತೂ ಗೊತ್ತಿಲ್ಲ. ಕೆಲವೊಬ್ಬರು ಬಂದ್ಬಿಟ್ಟು ಅದು ಹಳೇ ಸಿನಿಮಾ ಅಂದರೆ ವಿಕ್ರಾಂತ್ ರೋಣ ಸೆಟ್ನ ಫೋಟೋ ಹಾಕಿದ್ದಾರೆ ಅಷ್ಟೇ ಬಿಡುಗರು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀತಾ ಇದ್ರು. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಆ ಫೋಟೋನ ಅಪ್ಲೋಡ್ ಮಾಡಿದಾಗ, ಬಟ್ ರಿಯಾಲಿಟಿ ಏನು ಅಂದರೆ ಅದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನಮ್ಮ BRB ಅಂದರೆ ಬಿಲ್ಲರ್ ರಂಗ ಭಾಷಾ ಈ ಸಿನಿಮಾದ ಸೆಟ್ಟೆ. ಆ್ಯಂಡ್ ಸಿನಿಮಾದ ಟೆಸ್ಟ್ಸ್ ಅನ್ನೋದು ಅಂದರೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಟೆಸ್ಟ್ಸ್ ನಡೀತಾ ಇರ್ತಾವಲ್ವ ಈ ಪ್ರೀ ಪ್ರೊಡಕ್ಷನಲ್ಲಿ. ಸೊ ಆ ರೀತಿ ಎಲ್ಲ ವರ್ಕ್ಸ್ ಅನ್ನೋದು ನಡೀತಾ ಇದೆ. ಆ್ಯಂಡ್ ಸಿನಿಮಾ ಮೋಸ್ಟ್ ಪ್ರಾಬಬ್ಲಿ ಶೂಟಿಂಗ್ ಶುರು ಆಗೋದು ಬಂದ್ಬಿಟ್ಟು January ಎಂಡಿಂಗ್ ಆರ್ February 1st ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗ್ತಾ ಇದೆ ಅಂತ ಮಾಹಿತಿ ಸಿಕ್ಕಿದೆ. ಆ್ಯಂಡ್ ಇನ್ನು ಇದನ್ನು ಹೇಳಲೇಬೇಕು, ಕಿಚ್ಚ ಸುದೀಪ್ ಸರ್ ಅವರ ಲುಕ್ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ 3 ಶೇಡ್ಸಲ್ಲಿ ಕಾಣಿಸ್ಕೊತಾ ಇದೆ. ಆ್ಯಂಡ್ ಒಂದು ಲುಕ್ ಅಂತೂ ನನಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸಿನಿಮಾದಲ್ಲಿ ಅವರ ಕೆರಿಯರಲ್ಲೇ ಆ ಲುಕ್ನ ನೀವು ನೋಡಿರವಲ್ವಂತೆ. ಸೊ ಆ ರೀತಿಯ ಲುಕ್ಕಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಈಗ ಏನು ನೋಡ್ತಾ ಇದ್ದೀರಿ ಅಂದರೆ ಕಟಿಂಗ್ ಮಾಡಿಕೊಂಡು ಇವಾಗ ಏನು ಲುಕ್ ಇದೆ, ಖಂಡಿತವಾಗ್ಲೂ ಈ ಲುಕ್ ಅಲ್ವಂತೆ. ಸೊ ಬೇರೆ ರೀತಿಯ ಲುಕ್ಕಲ್ಲಿ ಒಂದು ಶೇಡಲ್ಲಿ ಕಾಣಿಸ್ಕೊಂಡ್ರೆ ಇನ್ನೂ 2 ಶೇಡ್ಸು ಯಾವ ರೀತಿ ಇರುತ್ತೆ ಏನೋ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿನಿಮಾದ ಶೂಟಿಂಗು 8 ಎಕರ್ ಲ್ಯಾಂಡ್ನ ಲೀಸ್ಗೆ ತಗೊಂಡು ಅತಿ ದೊಡ್ಡ ಸೆಟ್ ಹಾಕಿ ಆ ಸೆಟ್ಟಲ್ಲೇ ಸಿನಿಮಾದ ಶೂಟಿಂಗ್ ಅನ್ನೋದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತೆ. ಆ್ಯಂಡ್ ಈಗಾಗಲೇ ಅದು ಪ್ರೋಗ್ರೆಸ್ಸಲ್ಲಿ ಇದೆ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ BRB ಅನೂಪ್ ಭಂಡಾರಿ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಈ ಸಿನಿಮಾ ಎಲ್ರಿಗೂ ಗೊತ್ತೇ ಇದೆ. ಆ್ಯಂಡ್ ಈ ಸಿನಿಮಾ ಒಂದು ಪಾರ್ಟ್ ಸಿನಿಮಾ ಅಲ್ವೇ ಅಲ್ಲ, 2 ಭಾಗಗಳಲ್ಲಿ ಬರ್ತಿರುವಂತಹ ಒಂದು ಸಿನಿಮಾ. ಸದ್ಯಕ್ಕೆ ಈ ಸಿನಿಮಾ 2025 ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾರಿಗಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ 2025 ರಿಲೀಸ್ ಆಗೋದು ಆಲ್ಮೋಸ್ಟ್ ಡೌಟ್ ಅಂತಲೇ ಹೇಳ್ತೀನಿ. ಇದು January ಮಂತು, ಇನ್ನೂ ಸಹ ಸಿನಿಮಾದ ಶೂಟಿಂಗು ಸೆಟ್ಟೇ ಇರಲಿಲ್ಲ. ಸೊ ಶೂಟಿಂಗ್ ಮಾಡೋದು ಯಾವಾಗ, VFX ವರ್ಕ್ ಅಂತೂ ಖಂಡಿತ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಈಗಾಗಲೇ ಒಂದು ಕ್ಲಿಪ್ ಹಾಕಿದಾರಲ್ವ, ಆ ಕ್ಲಿಪ್ಪು ಗೊತ್ತಾಗ್ತಾ ಇದೆ ಕಂಪ್ಲೀಟ್ಲಿ ಗ್ರೀನ್ ಬ್ಯಾಕ್ಗ್ರೌಂಡ್ ಇದೆ. ಸೊ VFX ಖಂಡಿತವಾಗ್ಲೂ ತುಂಬ ಜಾಸ್ತಿ ಇರುತ್ತೆ. ಅರೌಂಡ್ 80 to 70% VFX ವರ್ಕ್ಸೇ ಇದ್ದರೆ ಅದು ತುಂಬ ಟೈಮ್ ತಗೊಳುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಬಂದ್ಬಿಟ್ಟು ಸಿನಿಮಾ 2026 3 months ಒಳಗಡೆ ಬರುವ ಸಾಧ್ಯತೆಗಳಿದೆ. ಅದು ಹೇಳೋದಕ್ಕಾಗೋದಿಲ್ಲ ಗುರು, ಯಾಕಂದರೆ ಸಿನಿಮಾದ ಶೂಟಿಂಗ್ಗೆ ಇನ್ನೂ ಶುರು ಆಗಿಲ್ಲ. ಸೊ ರಿಲೀಸ್ ಯಾವಾಗ ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ. ಸೊ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ. ಸೊ ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಅವರು ಈ ಸಿನಿಮಾದಲ್ಲಿ 3 ಶೇಡ್ಸಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ಜಸ್ಟ್ ಈಗ ತಾನೇ ಹೇಳಿದೆ. ಅದ್ರ ಜೊತೆಗೆ ಬಂದ್ಬಿಟ್ಟು 3 ಹೀರೋಯಿನ್ಸು ಇರ್ತಾರೆ ಅಂತ ಕಿಚ್ಚ ಸುದೀಪ್ ಸರ್ ಅವರೇ ಒಂದು ಇಂಟರ್ವ್ಯೂದಲ್ಲಿ ಹಂಚ್ಕೊಂಡಿದ್ದಾರೆ ಮಾಹಿತಿನ. ಆ್ಯಂಡ್ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ವಿಕ್ರಾಂತ್ ರೋಣ ಕಂಪ್ಲೀಟ್ಲಿ ಆ ಟೀಮ್ ಏನಿದೆ ಆ ಟೀಮೇ ಈ ಸಿನಿಮಾಗೂ ಸಹ ಆಲ್ಮೋಸ್ಟ್ ಒಂದು 60 to 70% ಅಲ್ಲಿ ಏನು ವರ್ಕ್ ಮಾಡಿದ್ರು ಅಂದರೆ ಅಲ್ಲಿ ಯಾವ ಟೆಕ್ನಿಷಿಯನ್ಸು ಯಾರೆಲ್ಲ ವರ್ಕ್ ಮಾಡಿದ್ರು ಈ ಸಿನಿಮಾಗೂ ಸಹ ಅವರೇ ವರ್ಕ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಸಿಕ್ಕಿದ್ದಾವೆ. ಆ್ಯಂಡ್ ಇದು ನಾನು ಏನೇ ಹೇಳಿದ್ರು ಸಹ ಅಫಿಷಿಯಲಿ ಸಿನಿಮಾ ತಂಡದಿಂದ ಏನೆಲ್ಲ ರಿವೀಲ್ ಮಾಡ್ತಾರೋ ಅದನ್ನು ಮಾತ್ರ ಅಫಿಷಿಯಲ್ ನ್ಯೂಸ್ ಅಂತಲೇ ಇಟ್ಕೊಳ್ಳಿ. ಆ್ಯಂಡ್ ಇವಾಗ ನಾನು ಏನೆಲ್ಲ ಹೇಳಿದ್ದೀನಿ ಇದೆಲ್ಲ ಒಂದು ಬಜ್ ಅಂತಲೇ ಇಟ್ಕೊಳ್ಳಿ. ಬಜ್ ಆಲ್ಮೋಸ್ಟ್ ಒಂದು 70 to 80% ನಂಬಬಹುದು. ಆ ರೀತಿಯ ಬಜ್ ಇದ್ದರೆ ಮಾತ್ರನೇ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟು ದಿನಗಳಿಂದ ಯಾರೆಲ್ಲ ನನ್ನ ವೀಡಿಯೋಸ್ನ ಫಾಲೋ ಮಾಡ್ಕೊ ಬಂದಿರ್ತೀರ ಅವರಿಗೆಲ್ಲ ಗೊತ್ತೇ ಇರುತ್ತೆ. ಇಫ್ ಏನಾದರೂ ಅದು ಫೇಕ್ ಆದರೆ ಖಂಡಿತ ಅದನ್ನು ನಾವು ಹೇಳೋದಿಲ್ಲ. ಇದು ಒಂದು ಬಜ್ ಅಂತ ಮೈಂಡಲ್ಲಿ ಇಟ್ಕೊಂಡು ನೀವು ಖುಷಿಯಾಗಿ ಇಷ್ಟು ದಿನ ಯಾವ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ
ಇನ್ನು ಮುಂದೇನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ಇಯರಲ್ಲಿ ಮೊದಲನೇ ವಿಡಿಯೋ ಕೀಚಾ ಸುದೀಪ್ ಸರ್ ಅವರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡೋಣ. ಆ್ಯಂಡ್ ಈ ವಿಡಿಯೋ ಒಂದು 10,000 ಜನ ನೋಡಿದ್ರೆ ಸ್ವಲ್ಪ ಖುಷಿಯಾಗುತ್ತೆ. ಯಾಕಂದರೆ ಇಯರ್ ಫಸ್ಟಲ್ಲೇ ಈ ವಿಡಿಯೋ ಏನಾದರೂ ಸ್ವಲ್ಪ ರೀಚ್ ಆದರೆ ತುಂಬಾ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಜಸ್ಟ್ ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ ಸಿನಿ ಲವರ್ಸ್ ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.